ನಾನು ಪರಶುರಾಮ್ ತಳವಾರ್ ಸರ್. ಪ್ರಪ್ರಥಮ ಬಾರಿಗೆ ನಮ್ಮ ಗುಳೇದಗುಡ್ಡೆ ನಗರದಲ್ಲಿ ರಾಜ್ಯ ಮಟ್ಟದ ಪ್ರೌಢಶಾಲಾ ಮಕ್ಕಳ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಲಿಖಿತ ಮತ್ತು ಮೌಖಿಕ ಕಾರ್ಯಕ್ರಮ ಇದು ರಸಪ್ರಶ್ನೆ ಕಾರ್ಯಕ್ರಮ. ಲಿಖಿತವಾಗಿ ಒಂದು ತಂಡದಲ್ಲಿ 8, 9, 10ನೇ ತರಗತಿ ಮಕ್ಕಳಾಗಿರ್ಬೋದು, ಅಥವಾ 8ನೇ ತರಗತಿ 3, 9ನೇ ತರಗತಿ 3, 10ನೇ ತರಗತಿ 3, ಯಾವುದೇ ರೀತಿಯಾದಂಥ ಯಾವುದೇ ತರಗತಿಯ ಮಕ್ಕಳಾಗಿರ್ಬೋದು. ಅದರಲ್ಲಿ ಕೇವಲ ಒಂದು ತಂಡಕ್ಕೆ 3 ಮಕ್ಕಳು ಮಾತ್ರ. 3 ಮಕ್ಕಳಿಗೆ ಸೇರಿ ಕೇವಲ 250 ರೂಪಾಯಿ ಪ್ರವೇಶ ಫೀ ಇರ್ತದೆ. ಇದನ್ನು ನಾವು ಇದೇ ದಿನಾಂಕ 23 2025 ರವಿವಾರದಂದು ಭಂಡಾರಿ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇದರಲ್ಲಿ ಎಲ್ಲರೂ ಕೂಡ ಶಿಕ್ಷಕ ಬಾಂಧವರದ್ದು ಒಂದು ಪರಿಶ್ರಮ ಭಾಳ ಅದ. ನಮ್ಮ ಈ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಪಕರು ತಮ್ಮ ಮಕ್ಕಳಿಗೆ ಈ ನಮ್ಮ ಒಂದು ಸಂಸ್ಥೆಯ ಕಾರ್ಯಕ್ರಮದ ಒಂದು ನಿಮಿತ್ತವಾಗಿ ತಾವು ಎಲ್ಲರೂ ಕೂಡ ಭಾಗವಹಿಸಬೇಕಂತ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಅಧ್ಯಕ್ಷರು, ಸದಸ್ಯರು, ನಮ್ಮ ಯುವಕ ಮಿತ್ರರು, ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರ ಬಳಗ ಪ್ರತಿಯೊಬ್ಬರ ಪರವಾಗಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಅದಕ್ಕೆ ಇದೇ ದಿನಾಂಕ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇದೇ ಅಂದರೆ ನವೆಂಬರ್ 23, 2025 ರವಿವಾರ ಬೆಳಗ್ಗೆ 9:30 9ರಿಂದ 9:30ವರೆಗೂ ಲಿಖಿತ ಪರೀಕ್ಷೆ ಹಾಗೂ ಸಾಯಂಕಾಲ 5 ಗಂಟೆಯಿಂದ 7-8 ಗಂಟೆವರೆಗೂ ಕೂಡ ಮೌಖಿಕ ಪ್ರಶ್ನೆ ಇರ್ತದೆ ಹಾಗೂ ಅದ್ದೂರಿಯಾದಂಥ ಕಾರ್ಯಕ್ರಮ ಇರ್ತದೆ. ಪ್ರತಿಯೊಬ್ಬರೂ ಕೂಡ ನಮ್ಮ ಗುಳೇದಗುಡ್ಡೆ ನಗರದ ಯುವಕ ಮಿತ್ರರು, ಗುರು ಹಿರಿಯರು, ಶಿಕ್ಷಣ ಪ್ರೇಮಿಗಳು ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಸ್ಥೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಅದರಲ್ಲಿ ಇದೇ ಪ್ರಪ್ರಥಮವಾಗಿ ರಾಜ್ಯ ಮಟ್ಟದ ಅಂದರೆ ಸಾಮೂಹಿಕವಾಗಿ ಮೊದಲು ನಾವೆಲ್ಲ ಲಿಖಿತವಾಗಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಸ್ತೀವಿ. ಈಗ ಪ್ರೌಢಶಾಲಾ ಮಕ್ಕಳು ಅಂದರೆ 8, 9, 10ನೇ ತರಗತಿ ಮಕ್ಕಳಿಗೆ ಸಾಮೂಹಿಕವಾಗಿ ಅಂದರೆ ಒಂದು ತಂಡದಲ್ಲಿ 3 ಮಕ್ಕಳು ಇರ್ತಾರೆ. ಆ 3 ಮಕ್ಕಳಿಗೆ ನಾವು ಲಿಖಿತವಾಗಿ ಹಲವಾರು ಗುಂಪುಗಳು ಬಂದಿರ್ತವೆ. ಅದರಲ್ಲಿ ಲಿಖಿತ ಪ್ರಶ್ನೆ 30 ಪ್ರಶ್ನೆಗಳು, 30 ಮಾರ್ಕ್ಸ್ ಇರ್ತವೆ ಅವರಿಗೆ. ಅದರಲ್ಲಿ ನಾವು ಟಾಪ್ 10 ಗುಂಪುಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅಂದ್ರೆ ಒಂದು ಗುಂಪಿಗೆ 30 ಪ್ರಶ್ನೆಗೆ 30 ಅಂಕಗಳನ್ನು ಯಾರು ಹೆಚ್ಚಿಗೆ ತಗೋತಾರಲ್ಲ ಆ 10ರಿಂದ ಕೆಳಗಡೆ 1ರವರೆಗೂ ಕೂಡ ನಾವು ಸೆಲೆಕ್ಷನ್ ಮಾಡ್ತಾ ಬರ್ತೀವಿ. ಆ 10 ಟೀಮ್ಗೆ ನಾವು ಏನು ಮಾಡ್ತೀವಿ ಅಂದ್ರೆ ಮೌಖಿಕ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥಿ ಬಹುಮಾನಗಳನ್ನು ಘೋಷಣೆ ಮಾಡ್ತೀವಿ. ಅಂದ್ರೆ ಬೆಳಗ್ಗೆ 9ರಿಂದ 9:30ವರೆಗೂ ಲಿಖಿತ ಪ್ರಶ್ನೆ ಇರ್ತದೆ. ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೂ ನಾವು ಮೌಖಿಕ ಪ್ರಶ್ನೆಯನ್ನು ವೇದಿಕೆಯ ಮೇಲೆ ವಿಶೇಷವಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಇದರಲ್ಲಿ ಪ್ರಥಮ ಬಹುಮಾನವನ್ನು ನಮ್ಮ ಹನುಮಂತ್ ಮಾನ್ವರ್ ಸರ್, ದ್ವಿತೀಯ ಬಹುಮಾನವನ್ನು ನಮ್ಮ ಸಂಸ್ಥೆ ವತಿಯಿಂದ, ತೃತೀಯ ಬಹುಮಾನ ನಮ್ಮ ಶ್ಯಾಮಗೌಡ್ ಪಾಟೀಲ್ ಅವರು, ಹಾಗೂ ಚತುರ್ಥ ಬಹುಮಾನವನ್ನು ನಮ್ಮ ಶ್ರೀ ಮಹರ್ಷಿ ವಾಲ್ಮೀಕಿ ಯುವ ಘಟಕ ಕಬಡ್ಡಿ ತಂಡದವರು ಕೊಡೆ ಮಾಡಿದ್ದಾರೆ. ಇನ್ನೂ ಅನೇಕ ರೀತಿಯಾದಂಥ ದಾನಿಗಳ ಸಹಿತ ನಮ್ಮ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಅದಕ್ಕೋಸ್ಕರ ಇದು ದಿನಾಂಕ ಇದೇ ತಿಂಗಳ 23 ನವೆಂಬರ್ 2025 ರವಿವಾರ ಭಂಡಾರಿ ಕಾಲೇಜ್ ಆವರಣದೊಳಗೆ ನಾವು ಇದನ್ನ ಬೃಹತ್ ಒಂದು ಗಾತ್ರದೊಳಗೆ ಹಮ್ಮಿಕೊಂಡಿವಿ. ಅದಕ್ಕೆ ಪ್ರತಿಯೊಬ್ಬರು ಇದು ಶ್ರೀಕೃಷ್ಣ ನವೋದಯ ಸಂಸ್ಥೆ ಇರೋದಪ್ಪ, ಇದು ನಮಗೇನು ಸಂಬಂಧ ಇಲ್ಲ ಅನ್ನಂಗಿಲ್ಲ. ಇದು ಸಾರ್ವಜನಿಕ ಸೇವೆಗೆ ಅನುಸಾರವಾಗಿ ಎಲ್ಲರೂ ಕೈ ಜೋಡಿಸ್ಕೊಂಡು ಮಾಡುವಂಥದ್ದು ಒಂದು ಕಾರ್ಯಕ್ರಮವಾಗಿದೆ. ಅದಕ್ಕೆ ಇಲ್ಲಿ ನಮ್ಗೆ ಇದು ಕೇವಲ ತಾಲೂಕು ಮಟ್ಟ ಅಲ್ಲ, ಜಿಲ್ಲಾ ಮಟ್ಟ ಅಲ್ಲ, ರಾಜ್ಯ ಮಟ್ಟದಾಗಿರುವುದರಿಂದ ಇಲ್ಲಿ ಎಲ್ಲ ಪ್ರೌಢಶಾಲಾ ಶಾಲೆಯ ಮುಖ್ಯೋಪಾಧ್ಯಾಪಕರು ಕೂಡ ತಮ್ಮ ಮಕ್ಕಳನ್ನು ನಮ್ಮ ಈ ಸಂಸ್ಥೆಯ ವತಿಯಿಂದ ಸ್ಪರ್ಧಾತ್ಮಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಮನವಿ ಮಾಡ್ತೀನಿ. ಅಷ್ಟೇ ಅಲ್ಲದೆ ಈ ಉದ್ದೇಶ ಏನಪ್ಪ ಅಂದರೆ ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಮೂಡಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಹಾಗೂ ನಮ್ಮ ಸಂಸ್ಥೆಯ ಹಲವಾರು ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಹೆಸರು ಪಡಿಬೇಕು ಅನ್ನೋದು ಒಂದೇ ಉದ್ದೇಶ ಅಂತ ಹೇಳ್ಬೋದಾಗಿದೆ. ಅದಕ್ಕೆ ಇಲ್ಲೆಲ್ಲರೂ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ನಾನು ಶ್ರೀ ಪರಶುರಾಮ್ ತಳವಾರ್ ಈ ಸಂಸ್ಥೆಯ
ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ನಾನು ಎಲ್ಲರಲ್ಲೂ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.